ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾಕಲ್ಪಂ ರಂಗೋತ್ಸವದ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 2 ದಿನಗಳ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಯಿತು. ಮಂಟೇಸ್ವಾಮಿ ಕಥಾಪ್ರಸಂಗ, ಕಂದಗಲ್ಲರಿಗೆ ನಮಸ್ಕಾರ ಅರ್ಥಾತ್ ಕಂದಗಲ್ಲ ಭಾರತ. ಈ ನಾಟಕ ದೇಶ ವಿದೇಶಗಳಲ್ಲಿ ಅನೇಕ ಪ್ರದರ್ಶನಗಳನ್ನು ನೀಡಿದ್ದು, ದಿನಾಂಕ ಮಾರ್ಚ್ 14 ಮತ್ತು 15ನೇ ತಾರೀಕಿನಂದು ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ 2 ದಿನಗಳ ಕಾಲ ಪ್ರದರ್ಶನಗೊಂಡಿತ್ತು. ವರದಿ ಕಲ್ಪತರು ನ್ಯೂಸ್. 3 ದಶಕಗಳಿಂದ ಹಿಂದಿನಿಂದ ಸ್ನೇಹಿತರಾದಂಥ ಕಿರಿಕೆರೆ ಮಲ್ಲಿಕಾರ್ಜುನ ತುಂಬ ಜಾನಪದ ಕಲಾವಿದರು. ಅದರಿಂದ ನನಗೆ ತುಂಬ ಹೆಮ್ಮೆ. ಮತ್ತು ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳೇ, ನನಗೆ ಈ ತಂಡ ಈ ಕಾರ್ಯಕ್ರಮಕ್ಕೆ ಬಂದು ದಯಮಾಡಿ 2 ಮಾತು ಹೇಳ್ಬೇಕು, 5 ನಿಮಿಷ ತೆಗೆಸಾರ ಅಂತ ನನಗೆ ಕರೆ ಕೊಟ್ಟಾಗ ಭಾಳ ಸಂತೋಷ ಆಗಿದ್ದೇನೆಂದರೆ, ಸುಮಾರು 10-15 ವರ್ಷಗಳು ನಾನು ಈ ಪಾಠವನ್ನು ಮಾಡಿರೋದ್ರಿಂದ ನಾನು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸಾರ್ಥಕ ಅಂತ ಭಾವಿಸಿದೆ. ಕಾರಣ ಇಷ್ಟೇ, ನಾನು ಯಾವತ್ತೂ ಓದಿರೋ ವ್ಯಕ್ತಿ ಅಲ್ಲ, ಆಡಿರೋ ವ್ಯಕ್ತಿ. ಇಡೀ ಮಂಟೇಸ್ವಾಮಿ ಕಾವ್ಯವನ್ನು, ಮಾದೇಶ್ವರ ಕಾವ್ಯವನ್ನು, ಇಡೀ ಎಲ್ಲ ಕಾವ್ಯಗಳನ್ನು ಆಡುವ ಮುಖಾಂತರ ನಾನೊಬ್ಬ ಶಿಕ್ಷಕ ವ್ಯಕ್ತಿಗೆ ನ್ಯಾಯ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅದೊಂದು ನನಗೆ ಹೆಮ್ಮೆ. ಅಂಥದ್ದೊಂದು ಬುಡಕಟ್ಟು ನನಗೆ ಅವಕಾಶ ಕಲ್ಪಿಸ್ತು ಅಂತ ನಾನು ಭಾವಿಸ್ತೇನೆ. ಇಂಥ ಕಾವ್ಯಗಳು ಸದಾ ಆಶಯವನ್ನು ಜನರ ಮೇಲೆ ಇರಬೇಕು ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ನನ್ನ ಬಹಳ ವಿಶೇಷವಾಗಿ ಇವತ್ತು ನನ್ನ ಜೊತೆ ಕುಲಪತಿಗಳು ಪ್ರೊಫೆಸರ್ ಕೆ ರಾಮಕೃಷ್ಣ ಸರ್ ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಿರ್ದೇಶನ ಅವರದೇ, ಮಂಟೇಸ್ವಾಮಿ ಕಾವ್ಯದ ನಾಟಕಕ್ಕೆ ನಿರ್ದೇಶನ ಅವರದೇ ಆಗಿರೋದ್ರಿಂದ ಅನೇಕ ನನ್ನ ಶಿಷ್ಯ ಬಂಧುಗಳು ಕೂಡ ಇದರೊಳಗಡೆ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಎಲ್ಲ ಸ್ನೇಹಿತ ವಲಯದಲ್ಲೂ ಇದೆ. ನನಗೆ ತುಂಬ ಇಂಥದ್ದೊಂದು ಅವಕಾಶವನ್ನು ಕೊಟ್ಟು ಈ ನಾಟಕಕ್ಕೆ ತುಂಬ ಯಶಸ್ವಿಯಾಗಲಿ ಕಲಾ ತಂಡದ ಎಲ್ಲ ಪಾತ್ರ ಪೋಷಕರು ಮತ್ತು ಅನೇಕ ಎಲ್ಲ ತಾಂತ್ರಿಕರಿಂದ ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ನಾನು 2 ಮಾತನ್ನ ಅಭಿನಂದನೆಗಳು. ಬಹುಶಃ ನಾವು ನಮ್ಮನ್ನೇ ಮರೆತು ನಾಟಕವನ್ನು ನೋಡ್ತಾ ಕೂತ್ಕೊಂಡಿದ್ದು ಅಂತ ನಿಜವಾಗೂ ಸಂತೋಷ ಆಯಿತು. ಮತ್ತು ಆ ನೀಲಗಾರರ ಆ ನೃತ್ಯ ಮತ್ತು ಹಾಡು ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನಮ್ಮ ಮನಸ್ಸು ಸೂರೆಗೊಳ್ತು ಮತ್ತು ನಮ್ಮ ಮನಸ್ಸನ್ನು ತಟ್ಟಿತು ಅಂತಂದರೆ ಮತ್ತೆ ಮತ್ತೆ ಅದನ್ನು ನಾವೇ ಗುಣಗಬೇಕು ಅಂತ ನಾವೇ ಗುಣಗಬೇಕು. ಅವರೆಷ್ಟು ತುಂಬ ಚೆನ್ನಾಗಿ ಅವರು ಆ ತಂಬೂರಿ ಇಟ್ಕೊಂಡಿರೋರು ಅಷ್ಟು ಚೆನ್ನಾಗಿ ಆಡಿದ್ರು. ಅವ್ರಿಗೆ ಸಾಥ್ ಕೊಟ್ಟ ಎಲ್ಲರನ್ನೂ ಕೂಡ ಅಷ್ಟು ಚೆನ್ನಾಗಿ ಹೇಳಿದ್ರು. ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಯಿತು. ಇವೆಲ್ಲರಿಗೂ ಕೂಡ ಕಳಶ ಇಟ್ಟಂತೆ ನಮ್ಮ ಮಂಟೇಸ್ವಾಮಿ ಅವರ ಪಾತ್ರ ಇದೆಯಲ್ಲ ತುಂಬ ಜೀವಂತಿಕೆಯಾಗಿತ್ತು. ಎಲ್ಲರೂ ಕೂಡ ಜೀವಂತವಾಗೇ ಆ ಪಾತ್ರವೇ ನೀವು ನಟನೆ ಮಾಡಿದ್ರಿ. ಆದರೆ ಅವಕ್ಕೆಲ್ಲರಿಗೂ ಕಳಶ ಇಟ್ಟಂತೆ ಮಂಟೇಸ್ವಾಮಿಯ ಪಾತ್ರವನ್ನು ಮಾಡಿದ್ರಲ್ಲ, ಅದು ಅದ್ಭುತವಾಗಿ ಮಾಡಿದ್ರು. ನಿಜವಾಗ್ಲೂ ಎಲ್ಲರೂ ಒಂದು ನಾನು ಹೇಳುವಾಗ ಯಾವುದಾದ್ರು ಒಂದು ಕುಂದು ಕೊರತೆಯನ್ನು ಹೇಳಲ್ಲ ಅಂತ ಅಂದರೆ ನಾನು ವಿದ್ಯಾಭ್ಯಾಸವನ್ನು ಕಲಿತು ಇಲ್ಲಿ ನಾಟಕವನ್ನು ಮಾಡಿದ್ದು ಬಹಳ ಖುಷಿಯಾಗಿದೆ. ಕಾಯಕಲ್ಪಂ ತಂಡ ಲೋಕೇಶ್ ಅವರು ಈ ತಂಡದ ಈ ನಾಟಕವನ್ನು ಇಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ನಿಜವಾಗೂ ಅವರಿಗೆ ನಾನು ಸಂಶೋಧನಾರ್ಥಿ ಲೋಕೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಟಕದ ಬಗ್ಗೆ ಗಂಗಾಧರ ಸರ್ ಅವರು, ಮೇಡಮ್ ಅವರು ಮತ್ತು ನಾಗಭೂಷಣ್ ಸರ್ ಎಲ್ಲರೂ ಕೂಡ ಅತ್ಯುತ್ತಮವಾದ ತಮ್ಮ ನುಡಿಗಳನ್ನು ನುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ತಿಳಿಸ. ಇದು ನಮ್ಮ 199ನೇ ಪ್ರದರ್ಶನ ಆಗಿದೆ.